ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ ಖಂಡಿತ ಮಾಡ್ತೇವೆ. ನನ್ನ ಒಂದು ಕೋರಿಕೆ ಹೀಗಿದೆ, ಈ ಫಲಿತಾಂಶ ಏನು ಬಂದಿದೆ, ಈ ಫಲಿತಾಂಶ ಖಂಡಿತವಾಗಲೂ ಕೂಡ ಎಲ್ಲ ಪೋಷಕರು ಇದನ್ನು ಅತ್ಯಂತ ಹೃದಯ ಶ್ರೀಮತಿಯಿಂದ ಸ್ವೀಕರಿಸಬೇಕು. ಈ ಫಲಿತಾಂಶವನ್ನು ಮಕ್ಕಳುಗಳು ಸ್ಕೋರ್ ಮಾಡ್ತಕ್ಕಂಥದ್ದು ಸಹಜ. ಒಬ್ಬ ಕಡಿಮೆ ಮಾಡ್ಕೊಳ್ಬೋದು, ಒಬ್ಬ ಜಾಸ್ತಿ ಮಾಡ್ಕೊಳ್ಬೋದು, ಅಥವಾ ಅನುತ್ತೀರ್ಣನೇ ಆಗಿರ್ಬೋದು. ಅದಕ್ಕೆಲ್ಲ ನಾವು ಮಕ್ಕಳನ್ನ ಒಂದು ಸಕಾರಾತ್ಮಕವನ್ನು ಪ್ರೋತ್ಸಾಹಿಸಬೇಕು. ಅವ್ರನ್ನ ಹೀಯಾಳಿಸಬಾರ್ದು, ನಿಂದಿಸಬಾರ್ದು. ಒಂದಲ್ಲ 3 ಪರೀಕ್ಷೆಗಳಿದೆ. ಆ 3 ಪರೀಕ್ಷೆಯಲ್ಲಿ ಆ ಒಳ್ಳೆಯ ವಿದ್ಯಾರ್ಥಿ ಇನ್ನೊಂದು ಸರಿ ಅವನು ಪಾಸ್ ಆಗ್ಬೋದು ಅಂತಕ್ಕಂಥ ಅವಕಾಶವನ್ನು ಇಲಾಖೆ ಮಾಡಿಕೊಟ್ಟಿರೋದ್ರಿಂದ ಯಾರೂ ಕೂಡ ಪೋಷಕರು ಮಕ್ಕಳನ್ನ ದೂಷಣೆ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ನಾನು ಮಾಧ್ಯಮದ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರೋತ್ಸಾಹ ಮಾಡಿ. ಈಗ ಯಾವುದೋ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೋಸ್ಕರ ಅವನು ಅನುತ್ತೀರ್ಣನಾಗಿರ್ಬೋದು. ಮುಂದಿನ ಇನ್ನೂ 2 ಹಂತಗಳಿವೆ. ಈಗ ಬೆಸ್ಟ್ ಆಫ್ 3 ಅಂತ ನಾವು ಹೇಳಿದ್ದೇವೆ. ಈ 3 ಪರೀಕ್ಷೆಗಳಲ್ಲಿ ಯಾವುದು ಹೆಚ್ಚು ಅಂಕಗಳನ್ನ ಪಡೆದುಕೊಳ್ತಾನೋ ಆ ವಿದ್ಯಾರ್ಥಿನ ನಾವು ಉತ್ತೀರ್ಣ ಅಂತ ನಾವು ತೀರ್ಮಾನ ಮಾಡ್ತೇವೆ. ಈಗ ಯಾರನ್ನೂ ಕೂಡ ನಾವು ಈಗ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪಾಸ್ ಆಗಿರ್ತಕ್ಕಂಥವ್ರನ್ನ ನಾವು ಉತ್ತೀರ್ಣ ಅಂತ ತೀರ್ಮಾನ ಮಾಡಿದ್ದೇವೆ. ಯಾರು ಫೇಲ್ ಆಗಿದ್ದಾರೆ ಅವ್ರನ್ನ ಅನುತ್ತೀರ್ಣ ಅಂತ ನಾವು ತೀರ್ಮಾನ ಮಾಡಿಲ್ಲ. ಯಾಕೆಂದರೆ ಇನ್ನೂ 2 ಪರೀಕ್ಷೆಗಳಿಗೆ ಅವಕಾಶ ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ 3 ಪರೀಕ್ಷೆಗಳು ಆದಮೇಲೆ ಅವನು ಉತ್ತೀರ್ಣ ಅನುತ್ತೀರ್ಣ ಅಂತಕ್ಕಂಥ ತೀರ್ಮಾನ ಆಗ್ತದೆ. ಹಾಗಾಗಿ ಪೋಷಕರು ಎದೆಗುಂದಬಾರ್ದು, ತಮ್ಮ ಮಕ್ಕಳಿಗೆ ಧೈರ್ಯ ಹೇಳಬೇಕು, ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಶಿಕ್ಷಕರು, ನಮ್ಮ ಶಿಕ್ಷಕ ಬಂಧುಗಳು ಬಂದು ಭಗಿನಿಯರಿದ್ದರೆ ತಾವು ತಮ್ಮ ಶಾಲೆಯ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಅವ್ರನ್ನ ಸಕಾರಾತ್ಮಕವಾಗಿ ಅವ್ರನ್ನ ನೀವು ಪ್ರೋತ್ಸಾಹಿಸಿ ಮತ್ತೆ 2 ಮತ್ತು 3ನೇ ಪರೀಕ್ಷೆ ತಯಾರಾಗಿ ಅವ್ರನ್ನ ನೀವು ನಡೆಸ್ಕೊಳ್ಬೇಕು ಅಂತೇಳಿ ನನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾನು ಕೋರ್ಕೊಳ್ತೇನೆ. ಮತ್ತೊಮ್ಮೆ ನಾನು ನನ್ನ ತಾಲೂಕಿನ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಬಂಧು ಭಗಿನಿಯರಿಗೆ ಮತ್ತು ನನ್ನ ಶಿಕ್ಷಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ. ಈ ಫಲಿತಾಂಶವನ್ನು 74 ಫಲಿತಾಂಶವನ್ನು ತಾವು ಕೊಟ್ಟಿದ್ದೀರಿ. ಮತ್ತು ವಿಶೇಷವಾಗಿ ನನಗೆ ಭಾಳ ಹೆಮ್ಮೆ ಇದೆ. ನಾನು ಪರೀಕ್ಷೆಯನ್ನು ಪ್ರಾರಂಭ ಮಾಡೋ ಪೂರ್ವದಲ್ಲಿ ಕೂಡ ನಾನು ಮಾಧ್ಯಮದ ಮೂಲಕ ನಾನು ತಮ್ಮೆಲ್ಲರನ್ನ ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಈ ಥರ ನಾವು ಈ ತಯಾರಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ. ಅದನ್ನು ನಾವು ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ನಾವು ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.